ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ನಾವು ಯಾವಾಗಲೂ ಸ್ಥಿರವಾದ ಮನಸ್ಸಿನಿಂದ, ಸ್ಥಿರವಾದ ಬುದ್ಧಿಯಿಂದ ಆತ್ಮನಲ್ಲಿ ಅದನ್ನು ನಿಲ್ಲಿಸಿದ್ದೇ ಆದರೆ ಆ ಮನಸ್ಸನ್ನು ಪರಮಾತ್ಮನಲ್ಲಿ ನಾವು ಬಹಳಷ್ಟು ಹತ್ತಿರಕ್ಕೆ ಹೋದಂತೆ, ಅವನ ದರ್ಶನ ಆದಂತೆ. ಯಾಕೆಂತಂದರೆ ಮನಸ್ಸು ಅತ್ಯಂತ ಚಂಚಲವಾದ್ದು. ಅದನ್ನು ಎಷ್ಟು ಸ್ಥಿರಗೊಳಿಸೋದಕ್ಕೆ ಸಾಧ್ಯನೋ ಅಷ್ಟು ಸ್ಥಿರಗೊಳಿಸ್ತಾನೆ ಯೋಗಿಯಾದವನು. ಕಲ್ಮಶರಹಿತನು ಮತ್ತು ರಜೋಗುಣವಿಲ್ಲದೆ ಇರತಕ್ಕಂಥ ಯೋಗಿಗೆ ಸುಖ ಅನ್ನುವಂಥದ್ದು ತಾನಾಗೇ ಹುಡುಕಿಕೊಂಡು ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದ. ಈ ದಿನ 28-29ನೇ ಶ್ಲೋಕದಲ್ಲಿ ಏನನ್ನು ಬೋಧಿಸ್ತಾನೆ ಶ್ರೀಕೃಷ್ಣ ಅಂತ ನೋಡೋಣ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುಷೇ ಅಂತ ಹೇಳಿ. ಅಂದರೆ ನಾವು ನಿರಂತರವಾಗಿ ಆತ್ಮನನ್ನು ಯೋಗದಲ್ಲಿಟ್ಟು ಆ ಯೋಗ ಅನ್ನುವಂಥದ್ದನ್ನು ಬ್ರಹ್ಮನ ಕಡೆಗೆ, ಅಂದರೆ ಪರಮಾತ್ಮನ ಕಡೆಗೆ ನಾವು ಹೋದಾಗ ಆಯಾಸವೇ ಇಲ್ಲದೆ ಬ್ರಹ್ಮಾನಂದವನ್ನು, ಉತ್ತಮೋತ್ತಮವಾದಂಥ ಸುಖವನ್ನು ಆ ಯೋಗಿ ಹೊಂದುತ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಯೋಗಿ ಆದವನು ಧ್ಯಾನಕ್ಕೆ ಅಂತ ಕೂತ್ಕೊಂಡು ಪರಮಾತ್ಮನನ್ನು ಧ್ಯಾನ ಮಾಡದೇ ಇದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಯಾವುದೋ ಒಂದು ಕಡೆ ಸದಾಕಾಲ ಭಗವಂತನ ಸ್ಮರಣೆ, ಧ್ಯಾನ ನಡೀತಾ ಇರುತ್ತಂತೆ, ಯಾವಾಗಲೂ ಸದಾಕಾಲ. ಮತ್ತು ಅವನು ಕಲ್ಮಶರಹಿತನಾಗಿರಬೇಕು. ಆಗ ಅವನಿಗೆ ಯಾವುದೇ ರೀತಿಯ ಆಯಾಸ ಇಲ್ಲದೆ ಭಗವಂತನ ಸಂಸ್ಪರ್ಶ ಆಗುತ್ತೆ. ಬ್ರಹ್ಮ ಸಂಸ್ಪರ್ಶ ಅಥವಾ ಬ್ರಹ್ಮಾನಂದ ಅಂತ ಕರಿತೀವಿ ನಾವು ಅದನ್ನು. ಆ ಬ್ರಹ್ಮಾನಂದವನ್ನು ಅವನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅವನು ತನ್ನ ಆತ್ಮವನ್ನು ಸ್ಥಿರವಾಗಿ ಭಗವಂತನಲ್ಲಿ ನಿಲ್ಲಿಸ್ತಾನೋ ಆಗ ಅವನಿಗೆ ಯಾವ ಆಯಾಸವಿಲ್ಲದೆ, ಕಷ್ಟವೇ ಇಲ್ಲದೆ ಆ ಬ್ರಹ್ಮ ಸಂಸ್ಪರ್ಶ ಅನ್ನೋದು ದೊರೆಯುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ ಅಂತ ಹೇಳಿದರು. ಅಂದರೆ ಸಮದರ್ಶಿನಿ ಅಂದರೆ ಸಮದರ್ಶಿತವಾಗಿ ಎಲ್ಲವನ್ನೂ ಸಮಾನವಾಗಿ ಕಾಣುವಂಥ ಮನಸ್ಸು, ಬುದ್ಧಿ ಇರುವನು. ಅವನು ಎಲ್ಲೆಲ್ಲಿಯೂ ಕೂಡ ಯೋಗದಿಂದ ಕೂಡಿರುವಂಥ ಆತ್ಮವನ್ನು, ಸರ್ವಭೂತಗಳಲ್ಲಿಯೂ ಕೂಡ ಪರಮಾತ್ಮನನ್ನು ಮತ್ತು ಎಲ್ಲ ಪರಮಾತ್ಮನೇ ಆಗಿರ್ತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಸರ್ವಭೂತಗಳಲ್ಲಿಯೂ ಕೂಡ ಪರಮಾತ್ಮನನ್ನು ಮತ್ತು ಆತ್ಮನಲ್ಲಿ ಸರ್ವಭೂತಗಳನ್ನು, ಅಂದರೆ ಎಲ್ಲ ಜೀವಿಗಳಲ್ಲಿ ಪರಮಾತ್ಮನನ್ನು ಕಾಣ್ತಾನವನು. ಯೋಗದಿಂದ ಕೂಡಿರುವಂಥವನಿಗೆ ಎಲ್ಲೆಲ್ಲಿಯೂ ಪರಮಾತ್ಮನೇ ಕಾಣ್ತಾನೆ. ಸಾಮಾನ್ಯ ವ್ಯಕ್ತಿಗಳು ಅಥವಾ ಅಜ್ಞಾನಿಗಳು ವಸ್ತುಗಳನ್ನು ನೋಡುವಂಥ ರೀತಿಯೇ ಬೇರೆ. ಈ ವಸ್ತು ಚೆನ್ನಾಗಿದೆ, ಈ ವಸ್ತು ಚೆನ್ನಾಗಿಲ್ಲ, ಇದಕ್ಕಿಂತ ಅದು ಚೆನ್ನಾಗಿದೆ, ಇವ್ಯಾವ ಭೇದ ಭಾವವೂ ಕೂಡ ಯೋಗಿಯಲ್ಲಿ ಇರುವುದಿಲ್ಲ. ಎಲ್ಲದರಲ್ಲಿಯೂ ಕೂಡ ಭಗವಂತನೇ ಕಾಣ್ತಾನೆ. ಅವನಿಗೆ ಅದು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅವನ ದೃಷ್ಟಿ ಯೋಗ ದೃಷ್ಟಿ. ಅವನಿಗೆ ಎಲ್ಲವೂ ಕೂಡ ಪರಮಾತ್ಮನಲ್ಲೇ, ಆ ಎಲ್ಲ ವಸ್ತುಗಳಲ್ಲೂ ಪರಮಾತ್ಮನನ್ನೇ ಕಾಣ್ತಾನವನು. ಸಮಭಾವದಿಂದ ನೋಡುವಂಥವನು, ಎಲ್ಲದರಲ್ಲಿಯೂ ಭಗವಂತನನ್ನೇ ಕಾಣ್ತಾನೆ ಮತ್ತು ಎಲ್ಲ ಜೀವಿಗಳಲ್ಲಿಯೂ ಕೂಡ ಪರಮಾತ್ಮನನ್ನೇ ಕಾಣ್ತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಈಗ ನೀರಿನಲ್ಲಿ ಒಂದು ತಂಬಿಗೆಯನ್ನು ನಾವು ಮುಳುಗಿಸ್ತೀವಿ. ಆ ನೀರು ತಂಬಿಗೆ ಒಳಗೆ ಮುಳುಗುತ್ತೆ. ತಂಬಿಗೆ ಯಾವುದ್ರಲ್ಲಿ ಮುಳುಗಿದೆ? ನೀರಿನಲ್ಲಿ ಮುಳುಗಿದೆ. ತಂಬಿಗೆ ನೀರಿನಲ್ಲಿ ಮುಳುಗಿದೆ ಮತ್ತು ತಂಬಿಗೆ ಒಳಗೆ ನೀರು ಮುಳುಗಿದೆ.
ನೀರು ತುಂಬಿಕೊಂಡಿದೆ. ಹಾಗೆ ಆತ್ಮ ಉತ್ತಮವಾಗಿ ಪಳಗಿಸಿದಾಗ ಎಲ್ಲವುದರಲ್ಲಿಯೂ ಕೂಡ ಇದೇ ರೀತಿ ತಂಬಿಗೆ ಹೇಗೆ ನೀರಿನಲ್ಲಿ ಮುಳುಗಿರುತ್ತೋ, ತಂಬಿಗೆ ಒಳಗೆ ನೀರಿರುತ್ತೆ, ನೀರಿನೊಳಗೆ ತಂಬಿಗೆ ಇರುತ್ತೆ, ಹಾಗೆ ಎಲ್ಲ ವಸ್ತು ವಿಷಯಗಳಲ್ಲೂ ಕೂಡ ಪರಮಾತ್ಮನನ್ನೇ ಕಾಣುವಂಥದ್ದು ನಿಜವಾದ ಯೋಗಿಯ ಲಕ್ಷಣ ಅನ್ನುವಂಥ ಮಾಹಿತಿಯನ್ನು ಈ ಶ್ಲೋಕದಲ್ಲಿ ಭಗವಂತ ತಿಳಿಸ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.